ಉತ್ಸಾಹ ನೋಡಿದರೆ, ಏನು ಮತದಾನ ನಡೆಯುವ ಸಂದರ್ಭದಲ್ಲಿ ಉತ್ಸಾಹ ನೋಡಿದ್ರೆ ನಾವು ಗೆದ್ದೇ ಗೆಲ್ತೀವಿ. 1,00,000ಕ್ಕಿಂತ ಹೆಚ್ಚು ಮತದಾನದಲ್ಲಿ ನಾವು ಅಂತರದಲ್ಲಿ ಗೆಲುವನ್ನು ಸಾಧಿಸ್ತೀವಿ ಅಂತ ಒಂದು ನಂಬಿಕೆಯೂ ಇದೆ. ಗೆದ್ದೇ ಗೆಲ್ತೀವಿ. ಮತ್ತೆ ಚಾಮರಾಜನಗರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮತದಾನ ಆಗಿರೋದ್ರಿಂದ ಗೆಲುವು ಸಾಧ್ಯ ಅನ್ನೋದು ನಮಗೆ ಒಂಥರ ನಿರೀಕ್ಷೆ. ಹಂಗಾಗಿ ಮತ್ತು ನಮ್ಮ ರಾಜ್ಯದ ಎಲ್ಲ ಪ್ರಚಾರ ಮಾಡೋದಂಥ ಎಲ್ಲರಿಗೂ ಕೂಡ ಕೃತಜ್ಞತೆ ಸಲ್ಲಿಸಿ, ಡಿ ಕೆ ಶಿವಕುಮಾರ್ ಅವರು ಮತ್ತು ಅವ್ರ ಜೊತೆ ಬಂದಿರತಕ್ಕಂಥ ಸಿದ್ದರಾಮಯ್ಯವರು, ಅವ್ರ ಜೊತೆ ಬಂದಿರತಕ್ಕಂಥ ಎಲ್ಲ ಸಹೋದರರು ಮತ್ತು ಉಸ್ತುವಾರಿ ಸಚಿವರಾದಂಥ ವೆಂಕಟೇಶ್ ಅವರು, ಮಾದೇವಪ್ಪನವರು, ನಮ್ಮ ಎಲ್ಲರೂ ಕೂಡ ಮತ್ತೊಮ್ಮೆ ಮೊದಲವರಿಗೆ ಕೃತಜ್ಞತೆ ಸಲ್ಲಿಸಿ, ನಾವು ನಮಗೆ ಈ ಗೆಲುವು ಏನು ನಾವು ನಿರೀಕ್ಷೆ ಇಟ್ಟಿದ್ದೀವಿ, ಆ ಗೆಲುವಿಗೆ ಕಾರಣ ಏನು ನಮ್ಮ ಪಂಚ ಗ್ಯಾರಂಟಿಗಳು. ಮಹಿಳೆಯರಿಗೆ ಏನು ನಮಗೆ ಏನು 2,000 ಇರ್ಬೋದು, ಮತ್ತು ಏನು ಗೃಹಜ್ಯೋತಿ, ಅದ್ರ ಬಗ್ಗೆ ಎಲ್ಲರೂ ಕೂಡ ನಮ್ಮ ಕ್ಷೇತ್ರದಲ್ಲಿ ಎಲ್ಲರಿಗೂ ನಮ್ಮ ರಾಜ್ಯದಲ್ಲಿ ಏನು ನಡೆದಿದೆ ಅದು ಹೆಚ್ಚು ಮತದಾನ ಆಗಿರ್ತಕ್ಕಂಥದ್ದು. ಈಗ 14 ಏನು ಲೋಕಸಭಾ ಕ್ಷೇತ್ರ ನಡೀತು, ಅದರ ಅತಿ ಹೆಚ್ಚು ಮತದಾನ ನಡೀತಕ್ಕಂಥದ್ದು ನಮ್ಮದೇ. ಹಂಗಾಗಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ ಏನು ಸುನಿಲ್ ಬೋಸ್ ಅವರು ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತಾರೆ ಅಂತೇಳಿ ನಮಗೆ ಭರವಸೆ ಇದೆ. ಅದ್ರ ಜೊತೆ ಈ ಗೆಲುವಿಗೆ ಕಾರಣಕರ್ತರಾದಂಥ ನಮ್ಮ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ನಡೆದಿದೆ. ಆ ಚುನಾವಣೆಯಲ್ಲಿ ನಮ್ಮ ಕ್ಷೇತ್ರದ ಜನ ಮತದಾರರುಗಳು ಸುಮಾರು 76.81% ಜನ ಮತದಾನ ಮಾಡಿದ್ದಾರೆ. ಅವರು ಮತ್ತು ಮಹಿಳಾ ಮತದಾರರು ಮತ್ತು ಪುರುಷ ಮತದಾರರು ಹೆಚ್ಚಿಗೆ ಮತದಾನ ಮಾಡೋದ್ರಿಂದ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಅವರಿಗೆ ಪ್ರಪ್ರಥಮವಾಗಿ ಎಲ್ಲ ನಮ್ಮ ಪಕ್ಷದ ಪರವಾಗಿ, ಶಾಸಕರು ಮತ್ತು ಮಾಜಿ ಸಂಸದಗಳ ಪರವಾಗಿ, ಕ್ಷೇತ್ರದ ಎಲ್ಲ ಶಾಸಕರ ಪರವಾಗಿ, ಮಾಜಿ ಶಾಸಕರ ಪರವಾಗಿ ಎಲ್ಲರಿಗೂ ಕೂಡ ಕೃತಜ್ಞತೆ ಸಲ್ಲಿಸುತ್ತೆ. ಮತದಾರ ಪ್ರಭುಗಳಿಗೆ ಮತದಾನ ಮಾಡಿರ್ತಕ್ಕಂಥ ಎಲ್ಲ ಮತದಾರ ಪ್ರಭುಗಳಿಗೆ ಕೃತಜ್ಞತೆ ಸಲ್ಲಿಸಿ, ಮತ್ತು